ಹುಬ್ಳಿಯಲ್ಲಿ ಅಹಿಂದ ಸಮಾವೇಶ ಪ್ಲಾನ್ ಮಾಡಿದ್ದಾರೆ. ಅಹಿಂದ ಸಮಾವೇಶ ಹುಬ್ಳಿ ಏನಕ್ಕೆ ಮಾಡ್ತಾರೆ? ಮೋಸ ಮಾಡಿಬಿಟ್ಟು ಜನಗಳಿಗೆ ಮೋಸ ಮಾಡಿ 3 ವರ್ಷ ಆಯ್ತಲ್ಲಪ್ಪ. ಏನು ಅಹಿಂದಾಗ ಏನು ಮಾಡಿದ್ದಾರೆ ಹೇಳಿ? ಅಹಿಂದಾಗ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಏನೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಅಹಿಂದಗಳಿಗೆ ಬೋರ್ಡುಗಳಿದೆಯಲ್ಲ, ಅಹಿಂದ ಬೋರ್ಡುಗಳು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಈ ಥರದ್ದೆಲ್ಲ ನಿಗಮಗಳಿದೆ, ಹಣನೇ ಕೊಟ್ಟಿಲ್ಲ. ಇನ್ನು ದಲಿತರ ಹಿಂದುಳಿದವ್ರಿಗೆ ಏನು ಮಾಡಿದ್ದಾರೆ ಅಂತ ಇವರು ಸಾಧನೆ ಮಾಡೋಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡೋಕ್ಕೆ ಆಗದೆ DK ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಸಮಾವೇಶ ಅಷ್ಟೇ. ಅದು DK ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ. DK ಟಾಂಗ್ ಸಮಾವೇಶ ಕಾಂಗ್ರೆಸ್ದು. ಧನ್ಯವಾದ. ಹುಬ್ಳಿಯಲ್ಲಿ ಅಹಿಂದ ಸಮಾವೇಶ ಪ್ಲಾನ್ ಮಾಡಿದ್ದಾರೆ. ಅಹಿಂದ ಸಮಾವೇಶ ಹುಬ್ಳಿ ಏನಕ್ಕೆ ಮಾಡ್ತಾರೆ? ಮೋಸ ಮಾಡಿಬಿಟ್ಟು ಜನಗಳಿಗೆ ಮೋಸ ಮಾಡಿ 3 ವರ್ಷ ಆಯ್ತಲ್ಲಪ್ಪ. ಏನು ಅಹಿಂದಾಗ ಏನು ಮಾಡಿದ್ದಾರೆ ಹೇಳಿ? ಅಹಿಂದಾಗ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಏನೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಅಹಿಂದಗಳಿಗೆ ಬೋರ್ಡುಗಳಿದೆಯಲ್ಲ, ಅಹಿಂದ ಬೋರ್ಡುಗಳು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಈ ಥರದ್ದೆಲ್ಲ ನಿಗಮಗಳಿದೆ, ಹಣನೇ ಕೊಟ್ಟಿಲ್ಲ. ಇನ್ನು ದಲಿತರ ಹಿಂದುಳಿದವ್ರಿಗೆ ಏನು ಮಾಡಿದ್ದಾರೆ ಅಂತ ಇವರು ಸಾಧನೆ ಮಾಡೋಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡೋಕ್ಕೆ ಆಗದೆ DK ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಸಮಾವೇಶ ಅಷ್ಟೇ. ಅದು DK ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ. DK ಟಾಂಗ್ ಸಮಾವೇಶ ಕಾಂಗ್ರೆಸ್ದು. ಧನ್ಯವಾದ.